ಊರಿಗೆ ತೋಬಡ ರಂಗ ನನ್ನ ಗಾಡಿ ಸೌಂಡ ಕೇಳಲಾರದ ನುಗ್ಗು ಗಾಡಿ RX 100. ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರ್ತಂದು ಸ್ಟಾರ್ಟಿಂಗಲ್ಲಿ ಸೌಂಡ್ನ ಮ್ಯೂಟ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದ್ರು. ಇಬ್ಬರು ಸೆಂಡ್ ಮಾಡಿದ್ರು, ಅಣ್ಣ ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿ ಅಂತೇಳಿ. ಸೊ ಫ್ರೆಂಡ್ಸ್, ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ. ಸೊ ಈ ಸಾಂಗ್ ಅಂದರೆ RX 100 ಬೈಕ್ ಮೇಲೆ ಅಂತೇಳಿ ಮಾಡಿದ್ದೀನಿ. ಸೊ ದಯವಿಟ್ಟು ಹೇಗಿದೆ ಕಮೆಂಟ್ ಮಾಡಿ, ಹಾಗೆ ಮುಂದೆ ಯಾವ ಥರ ವೀಡಿಯೋ ಬೇಕು ಸೆಂಡ್ ಮಾಡಿ, ಅದೇ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಸೊ ಇವಾಗ ನೀವು ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಪ್ರತಿಯೊಬ್ಬರ ಹತ್ರ ಇದು ಏನಪ್ಪ ಅಂದರೆ ಅಲರ್ಟ್ ಮಿಷನ್ ಲೋಗೋ ಫೋಟೋ ಇರಲೇಬೇಕು. ಎಡಿಟಿಂಗು ಮಾಡೋಕ್ಕೆ ಆ್ಯಪ್ಸ್ ಇರಲೇಬೇಕು ಪ್ರತಿಯೊಬ್ಬರ ಹತ್ರ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಗ್ರೂಪ್ ಕೊಟ್ಟಿರ್ತೀನಿ ನಾನು. ಸೊ ಈ ಗ್ರೂಪ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಸ್ಟಾರ್ಟಿಂಗಲ್ಲಿ ಫಸ್ಟುದಾಗಿ ಇಲ್ಲಿ ನೋಡ್ಬೋದು ನೀವು ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಅಲರ್ಟ್ ಮಿಷನ್ ಲೋಗೋ ಕಾಣ್ತಾ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನಾಗಿ ರಿಪ್ಲೇಸ್ ಮಾಡ್ಕೊಳ್ಬೇಕು. ಸೊ ಈ ಥರ ನಾವು ಫೋಟೋನ ರಿಪ್ಲೇಸ್ ಮಾಡ್ಕೊತೀವಿ ನೋಡಿ. ಸೊ ಇದಾದ ನಂತರ ಇದನ್ನು ಆಫ್ ಮಾಡ್ಕೊಳ್ಳೋಣ, ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ಕಟ್ ಆಗುತ್ತೆ, ಅಂದರೆ ಅದು ಎಂಡ್ವರೆಗೆ ಬರೋಲ್ಲ, ಅದಕ್ಕೋಸ್ಕರ. ಸೊ ಯಾವ ಥರ ಎಡಿಟಿಂಗ್ ಮಾಡ್ಕೊತೀವಿ ಅದೇ ಥರ ಅದನ್ನು ಆಫ್ ಮಾಡ್ಕೊಳ್ತಾ ಹೋಗೋಣ, ಇಲ್ಲಾಂದರೆ ಕಟ್ ಆಗುತ್ತೆ ಅದು. ಸೊ ಇದನ್ನು ಅಷ್ಟೇ ಪ್ರತಿಯೊಂದು ಎಲ್ಲ ರಿಪ್ಲೇಸ್ ಮಾಡ್ಕೊಳ್ಳಿ ಫೋಟೋನ. ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ. ಸೊ ಇಲ್ಲಿ ಬೈಕ್ ಫೋಟೋ ಐತೆ, ನಿಮ್ಮ ಹತ್ರ ಇದ್ದರೂ ಹಾಕ್ಕೊಳ್ಳಿ ನಿಮ್ಮ ಬೈಕು ಒಂದು ಫೋಟೋ. ಸೊ ಇಲ್ಲಿ RX 100 ಮತ್ತು ಇಲ್ಲಿನೂ ಅದೇ ಫೋಟೋನ ಕೊಟ್ಟಿದ್ದೀನಿ. ಸೊ ನಿಮ್ದು ಏನಾದರೂ ಬೈಕ್ ಫೋಟೋ, ನಿಮ್ಮದು ಹೀರೋ ಹೋಂಡಾ ಅಂತಿರಲ್ಲ RX 100 ಅಂತ ಫೋಟೋ ಇದ್ದರೂ ಹಾಕ್ಕೊಳ್ಳಿ. ಸೊ ಇಲ್ಲಪ್ಪ ಅಂದರೆ ಇದನ್ನೇ ನೀವು ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಫೋಟೋ ಮಾತ್ರ ನಿಮ್ಮದು ಮಾತ್ರ ಚೆನ್ನಾಗಿ ಹಾಕ್ಕೊಳ್ಳಿ. ಸಾರಿ, ಇದು ರೀಪ್ಲೇಸ್ ಮಾಡಿದೆಯಲ್ಲ. ಸೊ ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಇಲ್ಲಿ ಒಂದು ಫೋಟೋ ಐತೆ, ಇದನ್ನು ರೀಪ್ಲೇಸ್ ಮಾಡೋಣ. ಸೊ ಫ್ರೆಂಡ್ಸ್, ಗ್ರೂಪ್ ಅಂತ ಬಂದಲ್ಲಿ ಇದು ಸ್ಟಾರ್ಟಿಂಗ್ಲಿಂದನೇ ತೊಗೊಳ್ಬೇಕು, ಯಾಕಂದರೆ ಪ್ರತಿಯೊಂದು ಸ್ಟಾರ್ಟಿಂಗ್ಲಿಂದನೇ ಬರೋದು. ಸೊ ಫ್ರೆಂಡ್ಸ್, ಇಷ್ಟೇ ನೋಡಿ ಇರೋದು. ಇದಾದ ನಂತರ ಈಸಿಯಾಗಿ ವೀಡಿಯೋನ ಡೌನ್ಲೋಡ್ನ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ವೀಡಿಯೋನ ಡೌನ್ಲೋಡ್ ಆಗ್ತೀನಿ ನೋಡಿ.